ನಮಸ್ತೆ ಕರುನಾಡು. ವಿಜಯನಗರ 4 ಸ್ಟೇಜಲ್ಲಿ 30-40 ಕಟ್ಟಿರುವಂತಹ ಒಂದು ಒಳ್ಳೆ 3 BHK ಡೂಪ್ಲೆಕ್ಸ್ ಮನೆನ ಇವತ್ತು ನಾವು ನಿಮ್ಮ ಮುಂದೆ ತಂದಿದ್ದೀವಿ. ಒಳ್ಳೆ ವೈಟ್ ರೋಡ್ ಇದೆ. ಸಂಕಲ್ಪ ಅಪಾರ್ಟ್ಮೆಂಟಿಂದ ಈ ಮನೆಗೆ ಜಸ್ಟ್ ಒಂದು 500 ಮೀಟ್ರ್ ಇದೆ. 40 ಅಡಿ ರಸ್ತೆಗೆ ಈ ಮನೆ ಇದೆ. ಸೌತ್ ಫೇಸಿಂಗ್ ಸೈಟ್, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ. ಸೌತ್ ಫೇಸಿಂಗ್ ಸೈಟ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ. ಅದ್ರಲ್ಲೇನಪ್ಪ ಅಂತ ವಿಶೇಷತೆ, ಪಾರ್ಕಿಂಗ್ ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ಇನೋವಾ ಆರಾಮಾಗಿ ನಿಲ್ಲಿಸಿ ಪಕ್ಕದಲ್ಲಿ 2 ಟೂ ವೀಲರ್ ನಿಲ್ಲಿಸ್ಬೋದು, ಅಷ್ಟು ದೊಡ್ಡದಾಗಿ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಸೈಡ್ ಯುಟಿಲಿಟಿ ಇದೆ. ಸಂಕಲ್ಪ ಅಪಾರ್ಟ್ಮೆಂಟಿಂದ ಜಸ್ಟ್ ಒಂದು 500 ಮೀಟ್ರು ಇಲ್ಲ, ತುಂಬ ಹತ್ರದಲ್ಲಿದೆ. ಒಂದು 200 ಮೀಟ್ರಲ್ಲಿದೆ ನೋಡಿ. ಆಲ್ ಟೇಕ್ಔಟ್ ಯೂಸ್ ಮಾಡಿರೋದು. ಮೈನ್ ಡೋರ್ ಇದು ಈಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗ್ಗೆ ಮೈನ್ ಡೋರ್ ಇದೆ. ಇಲ್ಲಿ ಶೂ ರ್ಯಾಕ್ ಮಾಡಿದ್ದಾರೆ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಶೂ ರ್ಯಾಕ್ ಇದೆ ನೋಡಿ. ಫುಲ್ ವುಡ್ಡಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್. ಪ್ರತಿಯೊಂದು ವಿಂಡೋನು ಟೀಕುಡ್ಡಲ್ಲೇ ಮಾಡಿದ್ದಾರೆ. ಎಲ್ಲ ಟೀಕುಡ್ಡೇ. ಸ್ಕರ್ಟನ್ ರಾಡ್ ಎಲ್ಲ ಹಾಕಿದ್ದಾರೆ ನೋಡಿ. ಪ್ರತಿಯೊಂದು ವಿಂಡೋರ್ಗೂ ಸ್ಕರ್ಟನ್ ರಾಡ್ ಇದೆ. ಮತ್ತು ವಿ-ಗಾರ್ಡ್ ಫ್ಯಾನ್ ಇದೆ. ಒಳ್ಳೆ ಕ್ವಾಲಿಟಿಯಾಗಿ ಮನೆ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಚೆನ್ನಾಗಿದೆ. ಇದು ಟಿ ವಿ ಯೂನಿಟ್. ತುಂಬ ಸ್ಪೇಷಿಯಸ್ ಆಗಿರೋ ಟಿ ವಿ ಯೂನಿಟ್ ಮಾಡಿದ್ದಾರೆ. ವಿಜಯನಗರ 4 ಸ್ಟೇಜ್ ಅಂದರೆ ನಿಮಗೆ ಗೊತ್ತು, ತುಂಬ ಡೆವಲಪ್ ಆಗ್ತಾಯಿರೋಂಥ ಲೇಔಟ್. ತುಂಬ ಬೇಡಿಕೆ ಇರುವಂಥ ಲೇಔಟ್ ಇದು. ಸೈಟ್ ಆಗಲಿ ಮನೆ ಆಗಲಿ ತುಂಬ ಜನ ಕೇಳ್ಕೊಂಬರ್ತಾರೆ. ಇಲ್ಲಿ ನೋಡಿ, ಪೂಜಾ ರೂಮ್ ಇದು. ಈಸ್ಟ್ ಫೇಸಿಂಗ್ಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ಗೆ ನಿಮಗೆ ಸ್ಕೈಲೈಟ್ ಇದೆ. ಡೈರೆಕ್ಟು ಸೂರ್ಯನ ಕಿರಣ ಪೂಜಾ ರೂಮ್ಗಿದೆ. ಇಟಾಲಿಯನ್ ಕಿಚನ್, ಮಾಡ್ಯುಲರ್ ಕಿಚನ್ ಅಂತ ನೋಡ್ಬೋದು. ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸ್. ಓಪನ್ ಮಾಡಿದಾಗ ಎಲ್ಲನೂ ನಿಮಗೆ ಸಾಫ್ಟ್ ಕ್ಲೋಸ್ ಆಗುತ್ತೆ ನೋಡಿ. ಎಲ್ಲನೂ ಸಾಫ್ಟ್ ಕ್ಲೋಸು. ಸಾಫ್ಟ್ ಕ್ಲೋಸ್ ಸಿಸ್ಟಮ್ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಸ್ಟೋರೇಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಬ್ಯಾಕ್ ಯುಟಿಲಿಟಿ. ಇದನ್ನು ನಿಮಗೆ ಟೀಕುಡ್ಡಲ್ಲೇ ಪ್ರತಿಯೊಂದು ಟೀಕುಡ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಯುಟಿಲಿಟಿ ತುಂಬ ಚೆನ್ನಾಗಿದೆ. ಅದನ್ನು ಓಪನ್ ಮಾಡೋಕ್ಕಾಗಲ್ಲ, ಲಾಕ್ ಮಾಡಿದ್ದಾರೆ. ಇದು ಡೈನಿಂಗ್ ಹಾಲ್. ದೊಡ್ಡ ಟೇಬಲ್ ಹಾಕ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಡೈನಿಂಗ್ ಹಾಲ್. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಯುಟಿಲಿಟಿ ಸ್ಪೇಸ್ ಮಾಡಿದ್ದಾರೆ. ಒಂದು ಹ್ಯಾಂಡ್ ವಾಶ್ ಬೇಷನ್ ಇದೆ. ಇಲ್ಲೊಂದು ಸ್ಟೋರ್ ರೂಮ್, ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಮಾಡಿದ್ದಾರೆ. ಈ ಮನೆಯನ್ನು ವಿಸಿಟ್ ಮಾಡಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀವಿ. ನನ್ನ ಹೆಸರು ರವಿ ಅಂತ. ನೀವು ಫೋನ್ ಮಾಡ್ಬೋದು. ಯಾವುದೇ ವಿಸಿಟಿಂಗ್ ಚಾರ್ಜಸ್ ಇರೋದಿಲ್ಲ. ಫ್ರೀ ಆಫ್ ವಿಸಿಟಿಂಗ್ ಚಾರ್ಜ್ ಇದೆ ನಮ್ಮ ಹತ್ರ. ಯಾವುದೇ ದುಡ್ಡಾಗಲಿ ಮತ್ತೊಂದಾಗಲಿ ನಿಮ್ಮ ಹತ್ರ ತಗೊಳಲ್ಲ. ಫ್ರೀಯಾಗಿ ಮನೆ ತೋರಿಸ್ಕೊಡ್ತೀವಿ ನೋಡಿ. ಫುಲ್ಲಿ ಫರ್ನಿಶ್ಡ್ ಹೌಸ್ ಇದು. ಏನು ಹೇಳಬೇಕು ಅಂದರೆ, ಫುಲ್ಲಿ ಫರ್ನಿಶ್ಡು. ಕಾಟೆಲ್ಲ ಮಾಡಿಬಿಟ್ಟಿದ್ದಾರೆ. ವಾರ್ಡ್ರೋಬ್ ಎಲ್ಲ ರೆಡಿ ಇದೆ. ರೆಡಿ ಟು ಮೂವ್. ನಾಳೆ ರಿಜಿಸ್ಟರ್ ಮಾಡ್ಕೊಬೋದು. ಆ ಥರ ಮನೆ ರೆಡಿ ಇದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 3 ರೂಮ್ಗಳಿಗೂ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ವಾಲ್ ಮೌಂಟೆಡ್ ಕಮೋಡ್ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್. ಎಲ್ಲದಕ್ಕೂ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಇವಾಗ ನೋಡಿ, ಸ್ಟೆಪ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಟೆಪ್ ಲೈಟ್ಸು. ಇದು ಗ್ಲಾಸ್ಗೆ ನಿಮಗೆ SS ಹಾಕಿ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ನಿಮಗೆ ಆ್ಯಂಟಿ ಸ್ಕಿಡ್ ಲಪೋತ್ರ ಬರುತ್ತಲ್ಲ, ಲಪೋತ್ರ ಗ್ರಾನೈಟ್ನ ಇದಕ್ಕೆ ಯೂಸ್ ಮಾಡಿದ್ದಾರೆ. ಆ್ಯಂಟಿ ಸ್ಕಿಡ್ ಬರುತ್ತಿದ್ದು. ನಿಮ್ಮ ನೀರು ಬೀಳಲಿ ಏನೇ ಬೀಳಲಿ ಕಾಲು ಸ್ಕಿಡ್ ಆಗೋಲ್ಲ. ಇದು ಒಂದು ಮಿನಿ ಹಾಲ್. ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಾಲ್ ಸೀಲಿಂಗ್. ಇಲ್ಲಿ ಬಾರ್ ಕೌಂಟ್ರ್ ಅಂತಲೂ ಕರಿಬೋದು, ಬೇರೆ ಏನೋ ಇಟ್ಕೊಳೋದಕ್ಕಂತಲೂ ಕರಿಬೋದು. ಈ ಮಿನಿ ಹಾಲಲ್ಲಿ ಒಂದು ಸ್ಮಾಲ್ ಟಿ ವಿ ಯೂನಿಟ್ ಸಹ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ 30-40 ಸೈಟ್ನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು, ಆ ಜಾಗನೆಲ್ಲ ಯೂಟಿಲೈಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮನೇನ ಬಿಲ್ಡ್ ಮಾಡಿದ್ದಾರೆ ನೋಡಿ. ಇದು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್. ಇದಕ್ಕೂ ಫಾಲ್ ಸೀಲಿಂಗ್ ಆಗಿದೆ ನೋಡಿ. ಕುಷನ್ ವಿತ್ ಬೆಡ್, ಕಾಟು ಚೆನ್ನಾಗಿದೆ.
ಸ್ಟೋರೇಜ್ ಮಾಡ್ಕೊಳೋದಕ್ಕಂತೂ ತುಂಬ ಸ್ಪೇಸ್ ಮಾಡಿದ್ದಾರೆ, ಎಲ್ಲ ಕಡೆಯೂ ಸ್ಟೋರೇಜ್ ಮಾಡ್ಕೊಳೋಕೆ ಚೆನ್ನಾಗಿದೆ. ನೋಡಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಕಲರೆಲ್ಲ ಲೈಟ್ ಕಲರು, ಫಾರ್ಮಿಕಾ ಕಲರೆಲ್ಲ ತುಂಬ ಲೈಟಾಗಿದೆ. ಇದು ನೀವು ಶರ್ಟ್ ಆ್ಯಂಡ್ ಪ್ಯಾಂಟ್ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಮಿರರ್ ಬ್ಯಾಕ್ ಸೈಡ್ಗೆ ನಿಮಗೆ ಅದನ್ನು ಒಳಗಡೆ ಇಟ್ಕೊಬೋದು, ಆ ಥರ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಪ್ಲ್ಯಾನ್ ಮಾಡಿ ಎಲ್ಲದನ್ನು ಈ ಒಂದು ಮನೆಗೆ ಏನು ಬೇಕು ಅಂತ ನಾವು ಅಂದ್ಕೊತೀವೋ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ನಾವು ಅದನ್ನು ಮಾಡಬೇಕಿತ್ತು, ಇದು ಬೇಕಾಗಿತ್ತು ಅನ್ನೋದು ಯಾರಿಗೂ ಬರಬಾರ್ದು. ಇದು ವಾಲ್ ಮೌಂಟೆಡ್ ಕಮೋಡ್ ಆ್ಯಂಡ್ ಹ್ಯಾಂಡ್ ವಾಶ್ ಬೇಸಿನ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಈ ರೂಮ್ ಪಕ್ಕದಲ್ಲೇ, ಈ ರೂಮಿಂದ ಹೊರಗಡೆ ಬರ್ತಿದ್ದಂಗೆ ಬಲಗಡೆಗೆ ಯೂಟಿಲಿಟಿ ಇದೆ, ತುಂಬ ಚೆನ್ನಾಗಿದೆ. ಅದು ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ, ತುಂಬ ಸ್ಪೇಷಿಯಸ್ ಆಗಿದೆ. ಆಮೇಲೆ ಎಲ್ಲ ಕಲರು ಲೈಟ್ ಕಲರ್ ಯೂಸ್ ಮಾಡಿದ್ದಾರೆ, ತುಂಬ ಹೆವಿ ಕಲರೆಲ್ಲ ಯೂಸ್ ಮಾಡಿಲ್ಲ ನೋಡಿ. ತುಂಬ ವೈಡು 40 ಫೀಟ್ ರೋಡ್, ಇದು 40 ಅಡಿ ರಸ್ತೆ ಬರುತ್ತೆ. ಎಲ್ಲ ಕಡೆಯೂ ಮನೆಗಳು ಆಲ್ರೆಡಿ ಆಗೋಗಿದ್ದಾವೆ ನೋಡಿ. ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಕಾಣಿಸ್ತಾ ಇದೆ. ಈ ಮನೆಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಿಮಗೆ ಕಾಲ್ ಮಾಡಿ, ನಾವೆಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀವಿ. ನಮ್ಗೆ ಇದೆಲ್ಲ ಮಾಡೋದಕ್ಕೆ, ಕನ್ಸಲ್ಟೆನ್ಸಿ ಎಲ್ಲ ಮಾಡೋದಕ್ಕೆ ನಮಗೊಂದು ಫೀಸ್ ಅಂತ ಇರುತ್ತೆ. ಫೀಸ್ ಅಂದರೆ ಇದು ಕಮಿಷನ್ ಇರುತ್ತೆ. ಆ ಕಮಿಷನ್ನ ನೀವು ಫೋನ್ ಮಾಡಿದಾಗ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಪ್ರಾಪರ್ಟಿ ತೊಗೊಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಜೀವನ ಮಾಡಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು. ಯಾಕೆಂದರೆ ಒಳ್ಳೆ ಗಾಳಿ, ಒಳ್ಳೆಯ ವಾತಾವರಣ, ಒಳ್ಳೆಯ ಜನ, ಭಕ್ತಿಗೆ ಚಾಮುಂಡಿ ಬೆಟ್ಟ ಎಲ್ಲನೂ ಇದೆ. ತುಂಬ ಅವಾಗ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ವಿಡಿಯೋ ಪಾಸಾಗಿ ಬರುತ್ತೆ. ಫೋನ್ ರಿಂಗ್ ಆದಾಗ ವಿಡಿಯೋ ಆಗೋಲ್ಲ. ನಮ್ಗೆ ಇದೇ ಲೈನಲ್ಲಿ ಇರೋದ್ರಿಂದ ತುಂಬ ಜನ ಕಾಲ್ಸ್ ಮಾಡ್ತಾಯಿರ್ತಾರೆ, ಸರ್ ಮನೆ ಇದೆಯಲ್ಲ ಎಲ್ಲಿ ಅಂತ. ಎಲ್ಲರಿಗೂ ಆನ್ಸರ್ ಮಾಡಬೇಕು. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾರೂ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು. ಒಂದು ಜೀವನಕ್ಕೋಸ್ಕರ ಮಾಡ್ತಾ ಇರೋದಿಲ್ಲ. ಬ್ಯಾಡ್ ಕಮೆಂಟ್ಸ್ ಆಗಲಿ ಇನ್ನೊಂದಾಗಲಿ ಬೇರೆ ಮಾತು ಏನೂ ಮಾತಾಡಬೇಡಿ. ಯಾಕಂದರೆ ಜೀವನ ಮಾಡೋದಕ್ಕೆ ಒಬ್ರಿಗೆ ಮನೆ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಯಾಕಂದರೆ ಒಂದು ಮನೆ ಅನ್ನೋದು 1 ವರ್ಷ 2 ವರ್ಷಕ್ಕೆ ಸೀಮಿತ ಅಲ್ಲ, ಅದೆಲ್ಲ ಒಂದು 100 ವರ್ಷ ಬಾಳೋ ಅಂಥದ್ದು. 5ರಿಂದ 6 ತಲೆಮಾರುಗಳು ಬದುಕುವಂಥ ಒಂದು ಮನೆ. ಆ ಮನೆ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಈಗೆಲ್ಲ ಹೆಂಗೆ ಅಂದರೆ ತುಂಬ ಇದು ವಿಡಿಯೋಗಳು ಮಾಡೋದಾಗ ಅವ್ರಿಗೆ ಲೈಕ್ ಕೊಡೋದು ಮತ್ತು ನೈಸ್ ಅನ್ನೋದು ಈ ಥರ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡಿದಾಗ ಕೆಲವ್ರು ಇರ್ತಾರೆ, ಎಲ್ಲರೂ ಆ ಥರ ಇರೋಲ್ಲ. ಕೆಲವರು ಬ್ಯಾಡ್ ಕಮೆಂಟ್ಗಳು ಹಾಕೋದೆಲ್ಲ ಮಾಡ್ತಾರೆ. ದಯವಿಟ್ಟು ಮಾಡಬೇಡಿ. ನಾವು ಯಾವುದೇ ಆತಂಕಕಾರಿ ವಿಡಿಯೋಗಳಾಗಲಿ ಇನ್ನೊಂದಾಗಲಿ ಏನೋ ಒಂದು ನಾವು ಬಿಲ್ಡಪ್ ಕೊಡೋ ವಿಡಿಯೋಗಳಾಗಲಿ ಆಗ್ತಾಯಿಲ್ಲ. ಒಬ್ರು ಮನೆ ಕೊಡಿಸ್ಬೇಕು, ನಾವು ಅದರಲ್ಲಿ ಜೀವನ ಮಾಡಬೇಕು, ಅವ್ರು ಕೊಡೋ ಕಮಿಷನಲ್ಲಿ ಜೀವನ ಮಾಡಬೇಕು ಅಂತ ನಾವು ವಿಡಿಯೋಗಳು ಹಾಕ್ತೀವಿ. ದಯವಿಟ್ಟು ಯಾರೂ ಬ್ಯಾಡ್ ಕಮೆಂಟ್ ಹಾಕಬೇಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೇ ಆಸೆ, ಜೀವನದಲ್ಲಿ ಒಂದು ಮನೆ ಮಾಡಬೇಕು ಅಂತ. ಅದು ಯಾವುದೇ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನೋಡಿ ಅದೇ ಸಂಕಲ್ಪ ಅಪಾರ್ಟ್ಮೆಂಟ್. ತುಂಬ ಎಲ್ಲ ಮನೆಗಳಾಗಿದ್ದಾರೆ. ಇದೆಲ್ಲ ಡ್ಯಾಮ್ ಪ್ರೂಫ್ ಮಾಡಬೇಕು, ಮಾಡಿಕೊಡ್ತಾರೆ. ಸಣ್ಣ ಪುಟ್ಟ ಕೆಲಸ ಇದೆ, ಮಾಡಿಕೊಡ್ತಾರೆ. ಓಕೆ ಸ್ನೇಹಿತರೆ, ತಪ್ಪದೆ ಬಂದು ಮನೇನ ವಿಸಿಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನು ಒತ್ತಿ. ಥ್ಯಾಂಕ್ ಯು. ಜೈ ಚಾಮುಂಡೇಶ್ವರಿ.